ರೀ ಈಗೇನ್ರಿ ಮಾಡೋದು? ನಾವು ಅವಳನ್ನ ಹೇಗೆ ಒಪ್ಸೋದು? ನನಗೂ ಅರ್ಥ ಆಗ್ತಾ ಇಲ್ಲ ಪ್ರಭಾ. ಪಲ್ಲವಿ ಯಾಕೆ ಈ ನಿರ್ಧಾರ ತಗೊಂಡ್ಲು ಅಂತ. ಅವಳೇನಾದ್ರೂ ಆ ತ್ರಿವಿಕ್ರಮ್ನ ನೋಡಿ ಹೆದ್ರು ಬಿಟ್ಲಾ? ನಮಸ್ತೆ ಸರ್. ಓ ನಮಸ್ಕಾರ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಿಮ್ ದಾರಿನೇ ಕಾಯ್ತಾ ಇದ್ದೆ. ಪ್ರಭಾ, ಸ್ವಲ್ಪ ಹೋಗಿ ಕಾಫಿ ಮಾಡ್ಕೊಂಡ್ ಬಾ. ರೀ, ಲಾಯರ್ನ ಯಾಕೆ ಕರ್ಸಿದ್ದೀರಾ? ಆಮೇಲೆ ಹೇಳ್ತೀನಿ. ಸಾರಿ ಸರ್, ಕೋರ್ಟ್ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು, ಬರೋದು ಲೇಟ್ ಆಯಿತು. ಇಟ್ಸ್ ಓಕೆ. ನನ್ನ ಮಗಳ ಸಮಸ್ಯೆ ಸಾಲ್ವ್ ಆದರೆ ಅಷ್ಟೇ ಸಾಕು ನನಗೆ. ಎಷ್ಟು ವರ್ಷ ಇಲ್ಲದೆ ಇರೋನು ಈಗ ಯಾಕೆ ಬಂದ? ಅದೇ ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ಪಲ್ಲವಿಗೆ ಇನ್ನೊಂದು ಮದುವೆ ಆಗಿದೆ. ಅವಳಿಗೆಲ್ಲಿ ತೊಂದರೆ ಆಗುತ್ತೋ ಅನ್ನೋ ಭಯ. ಸರ್, ಲೀಗಲ್ಲ ಏನು ತೊಂದರೆ ಆಗಲ್ಲ, ಆದರೆ ಮಗು ವಿಷಯ ತಿಳ್ಕೊಬೇಕು ಅಂದರೆ ಫಸ್ಟು ನಾನು ಪಲ್ಲವಿಯವ್ರ ಹತ್ರ ಮಾತಾಡಬೇಕು. ಏನೇನಾಗಿದೆ ಅಂತ ಕ್ಲಿಯರಾಗಿ ತಿಳ್ಕೊಬೇಕು ಸರ್. ಸರ್. ಥ್ಯಾಂಕ್ ಯು ಮೇಡಮ್. ರೀ, ಅಂದ್ರೆ ಇವ್ರು ನಮ್ಮ ಪಲ್ಲವಿ ಬಗ್ಗೆ ಮಾತಾಡೋದು ಬಂದಿರೋದಾ? ಹೌದು ಪ್ರಭಾ, ನಿನಗೆ ಗೊತ್ತು, ಅವಳು ಗಂಡನ ಮನೆಗೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ಹಾಗಂತ ನಾವು ಸುಮ್ಮನೆ ಇರಕ್ಕಾಗತ್ತಾ? ಕಾನೂನು ಪ್ರಕಾರ ಏನಾಗುತ್ತೆ ಅಂತ ನೋಡ್ಬೇಕಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ ಕಾಲ್ ಮಾಡಿ ಬರಕ್ಕೆ ಹೇಳಿದೆ. ನನ್ನ ಮೊಮ್ಮಗಳು ಆ ಮ್ಯಾಜಿಕ್ ಮಾಸ್ಟ್ರೇ ತನ್ನ ಪಪ್ಪ ಆಗ್ಬೇಕು ಅಂತ ಗಲಾಟೆ ಮಾಡ್ತಿದ್ದಾಳೆ. ವಿಕ್ರಾಂತ್ ಅವ್ರನ್ನ ತನ್ನ ಪಪ್ಪ ಆಗೋದು ಬೇಡ ಅಂತಿದ್ದಾಳೆ. ಅವಳು ಒಪ್ತಾ ಇರೋದಕ್ಕೆ ನಮ್ಮ ಪಲ್ಲವಿ ಗಂಡನ ಮನೆಗೆ ಹೋಗದೆ ಇಲ್ಲೇ ಕೂತಿದ್ದಾಳೆ. ನಂಗಂತೂ ತುಂಬಾನೇ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಮಗು ಗೊತ್ತಿದೆಯಾ ಅವರೇ ನನ್ನ ನಿಜವಾದ ಅಪ್ಪ ಅಂತ? ಗೊತ್ತಿಲ್ಲ. ಮತ್ತೆ ಹೇಗೆ ಮಗು ಅವ್ರನ್ನ ಅಷ್ಟೊಚ್ಚು ಗೊತ್ತು? ಎಲ್ಲಾನು ಅವ್ನ್ ಪ್ಲಾನ್ ಮಾಡ್ಕೊಂಡೇ ಮಾಡಿದಾನೆ. ನಮ್ಮ ಮನು ಓದೋ ಸ್ಕೂಲಲ್ಲೇ ಅವ್ನ್ PT ಮಾಸ್ಟರ್ಗೆ ಸೇರ್ಕೊಂಡಿದ್ದಾನೆ. ಈಗ ನಮ್ಮನ್ನು ಅವನನ್ನೇ ಅಪ್ಪ ಆಗಬೇಕು ಅಂತ ಹೇಳ್ತಾ ಇದ್ದಾಳೆ. ನಮ್ಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗಾಗ್ಲೇ ಅವ್ನು ನಮ್ಮ ಪಲ್ಲವಿ ಜೀವನನ ಒಂದ್ಸಲ ಹಾಳು ಮಾಡಿದ್ದಾಗಿದೆ. ಎಲ್ಲಿ ಇನ್ನೊಂದ್ಸಲ ಅವಳ ಬದುಕು ಮತ್ತೆ ಅವನಿಂದ ಹಾಳಾಗುತ್ತೋ ಅಂತ ನಂಗೆ ತುಂಬಾನೇ ಭಯ ಆಗ್ತಿದೆ. ನೀವೇ ಇದನ್ನ ಸರಿ ಮಾಡ್ಬೇಕು ಸರ್. ಮೇಡಮ್, ಅದಕ್ಕೂ ಮೊದಲು ಇಲ್ಲಿ ಏನಾಗಿದೆ ಅಂತ ತಿಳ್ಕೋಬೇಕು ಅಂದರೆ ಪಲ್ಲವಿಯವ್ರ ಹತ್ರ ಮಾತಾಡಬೇಕು. ಎಲ್ಲಿ ಪಲ್ಲವಿಯವರು? ಮನೆಯಲ್ಲೇ ಇದ್ದಾಳೆ, ಬನ್ನಿ ಹೋಗೋಣ. ತೇಜು, ನಿಮ್ಮಪ್ಪ ಅಮ್ಮ ಬಂದ್ರು ಅನ್ಸುತ್ತೆ ಕಣೋ. ಅಜ್ಜಿ, ನಾನು ಹೋಗಿ ಬಾಕ್ಲು ತೆಗಿತೀನಿ. ಇರು ಎಲ್ಲ ಬೇಗ ರೆಡಿ ಮಾಡ್ಕೊಳ್ಳೋಣ. ತಗೋ ಗಟ್ಟಿ ಇಟ್ಕೋ. ವಿಕ್ರಾಂತ್, ಪಲ್ಲವಿಯಲ್ಲಿ ಅವಳು ಕರಿ. ಇಬ್ರು ಅಕ್ಕಪಕ್ಕ ನಿಂತ್ಕೊಳ್ಳಿ. ಸೇರೋದು ಒಳಗಡೆ ಬರಬೇಕು. ಶಾಸ್ತ್ರದ ಪ್ರಕಾರ ಸಂಜೆ ಒಳಗಡೆ ಸೊಸೆನ ಮನೆ ಒಳಗಡೆ ತುಂಬಿಸ್ಕೋಬೇಕಿತ್ತು. ಯಾಕಿಷ್ಟು ಲೇಟಾಗಿ ಬಂದ್ರಿ?
ಪಲ್ಲವಿ ಬಾಮ್ಮ ಬೇಗ.